ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಟಲ್ ಟನಲ್, ಸಿಸು, ಸೊಲಾಂಗ್ ವ್ಯಾಲಿ ಎಲ್ಲ ನೋಡೋಣ ಅಂತ ಹೋಗ್ತಿದ್ದೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ವ್ಯೂ ನೋಡಿ ಹೇಗಿದೆ. ಮಾರ್ನಿಂಗ್ ಇದು 6:45 ಆಗಿದೆ. ಅಲ್ಲೆಲ್ಲ ಫುಲ್ಲು ಕ್ಲೌಡ್ಸ್ ಕವರ್ ಆಗಿದೆ. ಸ್ನೋ ಪಾಯಿಂಟ್ ಬಂದುಬಿಟ್ಟು ಇಲ್ಲಿಂದನೇ ಸ್ಟಾರ್ಟು. ಅಲ್ಲಿ ಸ್ನೋ ಎಲ್ಲಿ ಕಾಣಿಸ್ತಿದೆಯೋ ಅಲ್ಲಿಗೆ ನಾವು ಇವಾಗ ರೀಚ್ ಆಗ್ತೀವಿ. ನೋಡ್ತೀವಿ ಸಕ್ಕತ್ತಾಗಿದೆ ಅಲ್ಲ ಪ್ಲೇಸು. ನಾವು ಹೋಗಿದ್ದು ಹಿಂದಿನ ದಿನ ಸ್ನೋಫಾಲ್ ಆಗಿದೆ, ನಮಗೆ ಸ್ನೋಫಾಲ್ ಸಿಕ್ಕಿಲ್ಲ. ಬಟ್ ಫ್ರೆಶ್ ಸ್ನೋ ಇದು ಸಕ್ಕತ್ತಾಗಿದೆ ನೋಡೋದಕ್ಕೆಲ್ಲ. ನಾವು ಬೆಳಗ್ಗೆ 7 o'clock ಸ್ಟಾರ್ಟ್ ಆಗಿದ್ದಕ್ಕೋಸ್ಕರ ಅಷ್ಟೊಂದು ಟ್ರಾಫಿಕ್ ಇಲ್ಲ. ಬಟ್ ತುಂಬಾ ಟ್ರಾಫಿಕ್ ಇರುತ್ತೆ 10 o'clock ಮೇಲೆ ಹೋದರೆ. ಸೊ ನಾವು ಅರ್ಲಿಯಾಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಅಟಲ್ ಟನಲ್ ಸ್ಟಾರ್ಟ್ ಆಗಿದೆ. ಇದು 10 kilometers ಅಟಲ್ ಟನಲ್ಲು. ಸಖತ್ತಾಗಿದೆ ಅಲ್ಲ. ಏನು ವ್ಯೂ ಗೈಸ್, ಸಖತ್ತಾಗಿದೆ ಅಲ್ವಾ. ಈ ಸ್ನೋ ಎಲ್ಲ ನೋಡ್ತಿದ್ರೆ ಒಂಥರ ಮೈಯೆಲ್ಲ ಜುಮ್ ಅನ್ನತ್ತೆ. ये कल मैंने फ्रिज खुला रख दिया था घर पे ना, तो ज्यादा स्नो आ गया थोड़ा. ಡ್ರೈವರ್ ಬಂದು ಚಿಕ್ಕ ಹುಡುಗ, ಸೊ ಸಖತ್ ಕಾಮಿಡಿ ಮಾಡ್ತಿದ್ದ. ಹೋಲ್ ಜರ್ನಿ ಸಖತ್ತಾಗಿತ್ತು. ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಬಂದ್ವಿ. ವ್ಯೂ ಕಾಣ್ತಿದೆಯಾ, ಸಖತ್ತಾಗಿದೆಲ್ಲ. बस इतना ही जानो, दिखता है मैं क्या करूं, दिखता है ಇದು ಅಟಲ್ ಟನಲ್ ದಾಟಿ ಒಂದು 5-6 kilometer ಹೋದರೆ ಸಿಸು ಬರುತ್ತೆ. ಸೊ ಇನ್ನೂ ಹೈಯರ್ ಆಲ್ಟಿಟ್ಯೂಡ್ಗೆ ಹೋಗ್ತೀವಿ. ಸೊ ಇನ್ನೂ ಹೈಯರ್ ಅಂದರೆ ಸ್ನೋ ಇನ್ನೂ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಟ್ರಾಫಿಕ್ ನೋಡಿ, ಎಷ್ಟೊಂದು ಜನ, ಎಷ್ಟು ಟೂರಿಸ್ಟ್ಗಳು ಬಂದಿದ್ದಾರೆ. मेरा बच्चे को कुछ भी ठंडा नहीं था, मुझे कुछ भी ड्रेस बांधता नहीं, ऐसे घूम रहा रूम में मैं. बच्चे को ಪಾಪು ನೋಡಿ ನನ್ನ ತೊಡೆ ಮೇಲೆ ಎಷ್ಟು ಫುಲ್ಲಾಗಿ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಎಲ್ಲೋದ್ರೂ ನಾವು ನಮ್ಮ ಸೌತ್ ಇಂಡಿಯನ್ ಸಾಂಗ್ಸ್ನ ನಾವು ಬಿಡೋದೇ ಇಲ್ಲ. ಎಲ್ಲೇ ಟ್ರಾವೆಲ್ ಮಾಡಲಿ ನಾವು ಕಾರಲ್ಲೆಲ್ಲ ನಾವು ಸೌತ್ ಇಂಡಿಯನ್ ಸಾಂಗ್ಸೇ ನಾನು ಪ್ಲೇ ಮಾಡ್ತೀನಿ. ನೋಡ್ತಿದ್ರೆ ಸ್ವರ್ಗನೇ ನೋಡ್ದಂಗಾಯ್ತು ಗೈಸ್. ಸಖತ್ತಾಗಿದೆ. ನೀವು ಮಾತ್ರ ಮನಾಲಿ ಒಂದ್ಸಲ ವಿಸಿಟ್ ಮಾಡಲೇಬೇಕು. ಫೈನಲಿ ನಾವು ಸಿಸು ರೀಚ್ ಆದ್ವಿ. ಸೊ ಇವಾಗ ಅಲ್ಲೊಂದು ಶಿವಲಿಂಗ ಥರ ಫಾರ್ಮ್ ಆಗಿದೆ. ಐಸ್ ಅದು ರೈನ್ಫಾಲ್ ಅಂತಿದ್ದೇನೆ, ವಾಟರ್ಫಾಲ್ ಆಗಿ
ಆ ವಾಟರ್ಫಾಲ್ ಐಸ್ ಗಡ್ಡೆ ಥರ ಸ್ನೋ ಥರ ಆಗಿ ಆ ಲಿಂಗ ಥರ ಫಾರ್ಮ್ ಆಗಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನೋಡಿದ್ರಲ್ಲ ಅಲ್ಲಿ ಕಾಣ್ತಿದೆಲ್ಲ ದೂರದಿಂದ. ಸೊ ಅಲ್ಲಿಗೆ ಟ್ರೆಕ್ ಮಾಡ್ಕೊಂಡು ಇವಾಗ ನಾವು ಹೋಗ್ತೀವಿ. लास्ट टाइम इधर आए थे, इधर फुल स्नो है इधर लास्ट टाइम. अभी है ना वो शिवलिंग कितना 30 फीट तो मैक्सिमम है. 30 फीट है. अभी ये थोड़ा पिघल गया है पानी बदल उसके ना. ನಾವಿವಾಗ ಸಿಸುಗೆ ಬಂದಿದ್ದೀವಿ. ವ್ಯೂ ನೋಡ್ಬೋದು, ಸಖತ್ತಾಗಿದೆ. ನೋಡಿದ್ರಲ್ಲ ನಿನ್ನೆ ಆ್ಯಕ್ಚುಲಿ ಸ್ನೋಫಾಲ್ ಬಿದ್ದಿದೆ ಅಂತೆ, ಇವತ್ತಿಲ್ಲ. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಫ್ರೆಶ್ ಸ್ನೋ ಇದು. ನಮ್ಮ ಪಾಪಗೆ ಬಿಟ್ಟಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡಿ ಹೆಂಗೆ ಓಡ್ತಾವನೆ. ಹೊಸ ಜಾಗ ಅಂತನೂ ಇಲ್ಲ, ಅವ್ನು ಹಂಗೆ ಓಡ್ತಿರ್ತಾನೆ. ಎಲ್ಲೋದ್ರೂ ಹಂಗೆ ಅವನು. ಅದಕ್ಕೆ ಸ್ವಲ್ಪ ದೃಷ್ಟಿ ಆಗೋದು ಅವನಿಗೆ ತುಂಬಾ. ಕಿಸಿಮ್ಮ ಡ್ಯಾಡಿ ಕಿಸಿ. కియాన్ ఎక్కడికి వచ్చావు నాన్న? పట్టుకోరా, నాకు గుండె ఆగిపోతుంది. ఎక్కడ పోయింది? ನಾವು ಒನ್ ಡೇ ಬಿಫೋರ್ ಕ್ಯಾಬ್ ಬುಕ್ ಮಾಡಿದ್ವಲ್ಲ. ಸೊ ನೈಟ್ ಆಯಿತು ನಾವು ಬುಕ್ ಮಾಡಿಷ್ಟು ಕ್ಯಾಬು. ಸೊ ನಮಗೆ 3000 ಬಿಟ್ಟು ನಾನೊಂದು ಸ್ವಲ್ಪ ಹಂಗು ಹಿಂಗು ಬಾರ್ಗೇನ್ ಮಾಡಿ ಒಂದು 200 ನೆಗೋಷಿಯೇಟ್ ಮಾಡಿ ಫೈನಲ್ 2800 ತೊಗೊಂಡ್ರು ಈ ಟ್ರಿಪ್ದು, ಈ ಒನ್ ಡೇ ಟ್ರಿಪ್ದು. हेलो बाय बाय कियान बाय ಬಾಯ್. ಅಯ್ಯೋ ಇದು ಕ್ಯೂಟ್. ಕಿಸಿಮ ಕಿಸಿಮ ಕಿಸಿ 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 ಈಡ್ರಾ ಈಡ್ ಕಿಸಿ. ಅಮ್ಮ ಕಿಸಿ ಅಮ್ಮ ಕಿಸಿ ನಾ ಕಿಸಿನ ಅಮ್ಮ ಕಿಸಿ ಕಿಸಿನ. ಹೈ ಕಿಸಿ ಕಿಸಿ. ಆ ದುಮ್ಕಾಲಂಟ ದುಕಾಲಂಟ ಯಾರು ದುಕಿ. ನಾನು ಕೂಡ ಒಂದೇ ಒಂದು ಸಜೆಷನ್ ಏನಂದರೆ, ನಿಮಗೆ ಇಂಟ್ರೆಸ್ಟ್ ಇದೆ ಜಸ್ಟ್ ಜಿಪ್ ಲೈನ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಇಲ್ಲಿ ಮನಾಲಿಲಿ. ಅದರ್ವೈಸ್ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಏನೂ ಬರ್ತಿರಲ್ಲ, ವೇಸ್ಟು, ಸುಮ್ಮನೆ ದುಡ್ಡು ಕಿತ್ಕೊತಾರೆ. ಇದು ನೀವು ಟ್ರೈ ಮಾಡಿದರೆ ಇದು ಒನ್ಸ್ ಇನ್ ಲೈಫ್ ಟೈಮ್ ಇದು ಚೆನ್ನಾಗಿರುತ್ತೆ. ರಿವರ್ ಚೆನ್ನಾಗಿರುತ್ತೆ. ಇದು ಎರಡು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ತುಂಬಾ ಚಳಿ ಇದೆ ಇಲ್ಲಿ. ನೆನ್ನೆ ಆಗಿದೆ ಇಲ್ಲಿ ಸ್ನೋಫಾಲ್ ಆಗಿದೆ, ಇವತ್ತಿಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ಫುಲ್ ಸ್ನೋ ಕವರ್ಡ್ ಆಗಿದೆ ನೋಡಿ. ಫುಲ್ ವ್ಯೂ ಮಸ್ತಾಗಿದೆ. జిప్ లైన్ ಈಗ ತಗನೆ ಮಾಡಿದ್ವಿ. జిప్ లైన్ ಹೇಗೂ ఎలా నిన్న బాగుంది. జిప్ లైన్ బాగుంది, చాలా బాగుంది. బాగుంది, చాలా బాగుంది. జిప్ లైన్ వచ్చేటప్పటికి ಓಕೆ. ಈ ಜಿಪ್ ಲೈನ್ಗೆ ನಾನು ಬಂದ್ಬಿಟ್ಟು ಇಲ್ಲಿ ಎಷ್ಟು ಕೊಟ್ವಿ? 600 ಕೊಟ್ವಿ ನೋಡಿ. ಇದೇ ಜಿಪ್ ಲೈನು 600 ಕೊಟ್ವಿ. ಅಲ್ಲಿಂದ ಇಲ್ಲಿ ರಿಟರ್ನು, ಮತ್ತು ಇಲ್ಲಿಂದ ಬಂದು ಅಲ್ಲಿಂದ ಮತ್ತೆ ರಿಟರ್ನ್ ಹೋಗೋದಕ್ಕೆ. ಚೆನ್ನಾಗಿದೆ ಅಲ್ಲ? ನಚ್ಚಿಂದ ನನ್ನ ನಮ್ಮ ಬೇಬಿನ ನಮ್ಮ ಡ್ರೈವರ್ ಹತ್ರ ಬಿಟ್ಟು ಬಂದಿದ್ದೀವಿ, ಅವ್ನು ಸೇಫ್ಟಿ ಇರಲ್ಲ ಅಂತ ಹೇಳ್ಬಿಟ್ಟು. ತುಂಬಾ ಚಳಿ ಇದೆ ನೋಡಿ. ಸ್ನೋ ನೋಡಿ ಹೆಂಗಿದೆ. ಇಲ್ಲಿ ಬಂದು ಅಮರ್ನಾಥಲ್ಲಿ ಹೇಗೆ ಐಸ್ಗಡ್ಡೆ ಫಾರ್ಮ್ ಆಗಿ ಲಿಂಗ ಥರ ಆಗುತ್ತಾ, ಇಲ್ಲಿ ಸಹ ಆಗಿದೆ ಅಂತ. ಸೊ ಆ ಪ್ಲೇಸ್ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಒಂದು ಸ್ವಲ್ಪ ಟ್ರೆಕ್ ಮಾಡಬೇಕಾಗತ್ತೆ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ನಮ್ಮ ಹಸ್ಬೆಂಡ್ ಹೋಗ್ತಿದ್ದಾರೆ ಮುಂದೆ. ಇಲ್ಲಿ ವೇ ಮಾಡಿದ್ದಾರೆ, ಇಲ್ಲಿ ಹಾಕಿದ್ದಾರೆ ನೋಡಿ. ವಾಟರ್ಫಾಲ್ ಇದೆ,
ಆ ವಾಟರ್ಫಾಲ್ ಕೆಳಗಡೆ ಐಸ್ ಗಡ್ಡೆ ಥರ ಆಗಿ ಅದು ಶಿವಲಿಂಗ ಥರ ಆಗಿದೆ. ಸಖತ್ತಾಗಿದೆ ಮಾತ್ರ. ನಿಮಗೆ ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅದೇ ನಾನು ಹತ್ರ ಹೋಗಿ ನಿಮ್ಗೆ ತೋರಿಸ್ತೀನಿ. ನವೀನ್, ವಾಟ್ ಅ ವ್ಯೂ ಮ್ಯಾನ್. ಫ್ರೆಶ್ನೋ ಇದು ನೆನ್ನೆ ಬಂದಿದ್ರೆ ಸಕ್ಕತ್ತಾಗಿ ಮಜಾ ಮಾಡ್ಬೋದಾಗಿತ್ತು. ಲೈಟಾಗಿ ಸ್ನೋಫಾಲ್ ಬಿದ್ದಿದೆ ಇಲ್ಲಿ. ನೆನ್ನೆ ನಮ್ಮ ಹಸ್ಬೆಂಡ್ಗೆ ವರ್ಕ್ ಇತ್ತು, ಸೊ ಬರೋಕ್ಕಾಗಿಲ್ಲ. ತುಂಬಾ ನೆನ್ನೆ ಫೀಲ್ ಆದೆ. ಬಟ್ ಇವತ್ತು ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ. ಬಂದಿದ್ದೀವಿ, ಅಲ್ಲೋಗಿ ತೋರಿಸ್ತೀವಿ. ಸ್ವಲ್ಪ ಟ್ರೆಕ್ ಮಾಡಬೇಕು. ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಇದೆ. ನೋಡ್ಬೋದು ಹೇಗೆ ಬ್ರೀತ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಎಲ್ಲ ನೀರು ಹರಿಯುತ್ತೆ. ಸ್ನೋ ಬಿದ್ದರಿಂದ ಎಲ್ಲ ಗಡ್ಡೆ ಕಟ್ಕೊಂಡಿರುತ್ತೆ. ಶಾರ್ಟಿ ಪರಿಗಿಚ್ಕೊಂಡಿಟ್ಟ. చెప్పు. అయ్యా వద్దా. ಎಷ್ಟು ಕಷ್ಟ ಇದೆ ಗೊತ್ತಾ ಟ್ರೆಕ್ ಮಾಡೋದಕ್ಕೆ. ಆ್ಯಕ್ಚುಲಿ ಸ್ನೋ ಎಲ್ಲ ಇದೆಲ್ಲ ಸ್ಲಿಪ್ಪರಿ ಇದೆ ಸ್ವಲ್ಪ. ನಮ್ಮ ಹಸ್ಬೆಂಡ್ ಸಪೋರ್ಟಿಂದ 7 ಗಂಟೆ ಬಂದೆ. ಇನ್ನೊಂದು ಸ್ವಲ್ಪ ಮೇಲೆ ಹೋದರೆ ನಿಮಗೆ ಅದಕ್ಕೆ ತೋರಿಸ್ತೀನಿ ನೋಡಿ. ವ್ಯೂ ಇಲ್ಲಿಂದ ಹಿಂಗಿದೆ. ಸಕ್ಕತ್ತಾಗಿದೆ ಮಾತ್ರ. ನಮಗೆ ತುಂಬಾ ಇಷ್ಟ ಆಯಿತು ನೋಡಿ ಗೈಸ್. ಇಲ್ಲಿ ಫೋಟೋ ತಗೊಳ್ಳೋಣ ಅಂದರೆ ನಾನ್ ಸೆನ್ಸು ಇದು ಅದು ಅಂತಿದ್ದಾರೆ. ಈ ಥರ ಲೊಕೇಶನ್ ಬಂದಾಗ ಫೋಟೋ ವಿಡಿಯೋ ತಗೋಬೇಕಲ್ವಾ. ಇಟ್ಲ ಬೋಚ ಒಂದು ನಿಮಿಷ ಗೈಸ್. ಹೆಂಗೈತೆ ಹೋಗೋ ದಾರಿ. ಸ್ಲಿಪ್ಪರಿ ಆಗಿದೆ ಬಾ. ನಾನು ನಿಮಗೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಗೈಸ್. ಹತ್ತತ್ರ ಬಂದ್ವಿ. ವ್ಯೂ ನೋಡಿ ಇನ್ನಿಂದ. ಅಲ್ಲಿ ವಾಟರ್ಫಾಲ್ ಥರ ಬೀಳ್ತಿದ್ದಲ್ಲ, ಅಲ್ಲೇ ಹೋಗೋಣ ಬನ್ನಿ. ನೋಡಿ ಗೈಸ್, ಅದೇ ಕಾಣಿಸ್ತಿದಲ್ಲ ನಿಮಗೆ ಇಲ್ಲಿ ಹೇಗೆ. ಹಾಂ, ಇದಿದಲ್ಲ ಅದೇ ಶಿವಲಿಂಗು ಥರ ಫಾರ್ಮ್ ಆಗಿದೆ ಐಸ್ ಗಡ್ಡೆಯಲ್ಲಿ. ಅಮ್ಮ ತುಂಬ ಸುಸ್ತಾಗೋಯ್ತು, ಬಟ್ ವರ್ತ್ ಅನ್ಕೋಬೋದು. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನಿಮಗೆ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ನೋಡಿ. ನೋಡಿದ್ರಲ್ಲ ಶಿವಲಿಂಗ ಥರ ಫಾರ್ಮ್ ಆಗಿದೆ ಅಲ್ಲಿ ಐಸ್ ಗಡ್ಡೆ. ಫಾಸ್ಟ್ ಆಗಿ ರಾ ಟಕ್ ಟಕ್. ఉండ్రా బాగుంది, వెదర్ బాగుంది. ಸ್ಟಾರ್ಟ್ ಇದು ನೋಡಿದ್ರಲ್ಲ, ಇಲ್ಲಿಂದ ಎಂಟ್ರೆನ್ಸ್ 10 ಕಿಲೋಮೀಟರ್ ಹೋದ್ರೆ ಫುಲ್ ಸ್ನೋ. ನಾವು ಅವಾಗಲೇ ಆಡಿದ್ವಲ್ಲ, ಇದೇ ಲಾಸ್ಟ್ ಸ್ನೋ ಪಾಯಿಂಟ್ ಮುಗಿತು. ಇಲ್ಲಿಂದ ನಾವು ರಿಟರ್ನ್ ಹೋಗ್ಬೇಕಂದಾಗ ಮಳೆ ಸ್ಟಾರ್ಟ್ ಆಯ್ತು ಅಂದರೆ ಲೈಟಾಗಿ ಸ್ನೋಫಾಲ್ ಆಗುತ್ತೆ. ಬಟ್ ನಾವು ಮತ್ತೆ ರಿಟರ್ನ್ ಸ್ನೋ ಪಾಯಿಂಟ್ಗೆ ಹೋಗೋಕ್ಕಾಗಲ್ವಲ್ಲ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ನಾವು ಆಲ್ರೆಡಿ ಹೋಗೋಷ್ಟಕ್ಕೆ ಅಷ್ಟೊಂದು ಟ್ರಾಫಿಕ್ ಇದೆ. ರಿಟರ್ನ್ ಬರೋರಿಗೆ ಮತ್ತೆ ಇನ್ನು ಎಷ್ಟು ಟ್ರಾಫಿಕ್ ಆಗುತ್ತೋ ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ, ಒಳ್ಳೆ ಪ್ಲೇಸಸ್ನ ನಾನು ಟ್ರಾವೆಲ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಅಂಟಿಲ್ ದೆನ್, ಬಾಯ್ ಬಾಯ್.
लाख कर ले तू इनकार सजना दिल